ಓಂ ದತ್ತಾತ್ರೇಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಯಾರಾದರೂ ದೈವಾಧೀನರಾದಾಗ, ಮರಣ ಹೊಂದಿದಾಗ, ಸತ್ತಾಗ ನಾವು ಅಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭ, ನಾವೆಲ್ಲೋ ರೋಡಲ್ಲಿರ್ತೀವಿ ಅಥವಾ ಮನೆಯಲ್ಲಿರ್ತೀವಿ. ಆದರೆ ಅದಕ್ಕೆ ಅದರದ್ದೇ ಆದ ಒಂದು ಪದ್ಧತಿ ಇದೆ. ಆ ಪದ್ಧತಿ ಏನು ಅಂದರೆ, ನಾವು ಮನೆಗೆ ಹೋಗೋದು ಅಥವಾ ಬಿಳಿಯ ವಸ್ತ್ರಗಳನ್ನು ಸಾಧ್ಯವಾದಷ್ಟು ನಾವು ಹೋಗ್ತಕ್ಕಂಥ ಆ ಸಾವಿಗೆ ಹೋಗ್ತಕ್ಕಂಥ ಜಾಗಕ್ಕೆ ಬಿಳಿಯ ವಸ್ತ್ರ, ಬಿಳಿಯ ಬಟ್ಟೆಯನ್ನು ಧರಿಸ್ಕೊಂಡು ಹೋದಾಗ ಅದರ ವಿಶೇಷ ಏನು, ಬಿಳಿಯ ಬಟ್ಟೆ ಧರಿಸ್ಕೊಂಡು ಹೋಗೋದ್ರಿಂದ ಶುಭನ ಅಶುಭನ ಇದೆಲ್ಲವನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಂಡಾಗ ಏನಾಗುತ್ತೆ, ನಾವು ಹೋಗ್ತಕ್ಕಂಥ ಕಾರ್ಯದಲ್ಲೂ ಕೂಡ ನಮಗೂ ಒಳ್ಳೆಯದಾಗುತ್ತೆ, ಅಲ್ಲಿ ಆ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ. ಯಾಕೆಂದರೆ ನಮಗೆ ಗೊತ್ತು, ಬಿಳಿ 7 ಬಣ್ಣಗಳಲ್ಲಿ ವಿಶೇಷವಾಗಿ ಬಿಳಿಯ ಬಣ್ಣಕ್ಕೆ ನಾವು ಶಾಂತಿಯ ಸಂಕೇತವಾಗಿ ಹಾಗೂ ಶುದ್ಧತೆಯ ಸಂಕೇತವಾಗಿ ಹಾಗೂ ಮೌನದ ಸಂಕೇತವಾಗಿ ಸಮೃದ್ಧಿಯ ಸಂಕೇತವಾಗಿ ನಾವು ಬಿಳಿಯನ್ನು ಉಪಯೋಗಿಸ್ಕೊಳ್ತೀವಿ. ಜಾತಸ್ಯ ಮರಣಂ ಧ್ರುವಂ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಜನನ ಮರಣಗಳು ಕೂಡ ನಮಗೆ ಜನನ ಅಂತಕ್ಕಂಥದ್ದು ಮರಣ ಕೂಡ ಜೊತೆಯಲ್ಲೇ ಇರ್ತಕ್ಕಂಥದ್ದು ಆಗಿದ್ದು, ಅಂತಹ ಮರಣ ಕಾಲದಲ್ಲಿ ನಾವು ಆ ದುಃಖ ಸಂದರ್ಭದಲ್ಲಿ ಆ ಕಾರ್ಯದಲ್ಲಿ ಹೋದಾಗ ಬಿಳಿಯ ವಸ್ತ್ರಗಳನ್ನು ಧರಿಸಿ, ವಿಶೇಷವಾಗಿ ಒಡವೆಗಳು ಹಾಕ್ಕೊಂಡು, ವಿಚಿತ್ರವಾದ ಬಟ್ಟೆಗಳು ಹಾಕ್ಕೊಂಡು ವಿಶೇಷವಾಗಿ ಹೋಗೋದಕ್ಕಿಂತ ಬಿಳಿಯ ವಸ್ತ್ರ ಹಾಕ್ಕೊಂಡೋಗಿ ಸ್ವಲ್ಪ ಹೊತ್ತು ಮೌನವನ್ನು ಪಾಲಿಸಿದಾಗ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದಕ್ಕೂ ನಿಮಗೂ ಇರ್ತಕ್ಕಂಥ ಒಂದು ಏನಾದರೂ ಬಾಂಡೇಜಸ್ ಅಂತಿದ್ದರೂ ಕೂಡ ಅದಕ್ಕೆ ನಾವು ಮುಕ್ತಿಯನ್ನು ದಯಪಾಲಿಸ್ತಕ್ಕಂತಹ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಹಿಂದೂ ಸಂದರ್ಭದಲ್ಲಿ ನಮಗೆ ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಜ್ಞಾನ ಸದ್ಭಾವನೆಗೆ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಕ್ಕಂಥದ್ದಾಗಿದ್ದು, ಬಿಳಿ ಅದಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾವಿನ ಸಮಯದಲ್ಲಿ ಆತ್ಮಕ್ಕೆ ಮೋಕ್ಷವನ್ನು ಕೊಡಿಸೋದಕ್ಕೆ ಸಾಮಾನ್ಯವಾಗಿ ಬಿಳಿಯ ವಸ್ತ್ರವನ್ನು ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದಷ್ಟು, ಏನಿಲ್ಲ ಅಂದರೆ ಒಂದು ಬಿಳಿಯ ಟವಲನ್ನಾದರೂ ಹಾಕ್ಕೊಂಡು ಹೋದಾಗ ಆ ಆತ್ಮಕ್ಕೆ ಶಾಂತಿ ಕೂಡ ಸಿಗುತ್ತೆ, ಆ ವಾತಾವರಣ ಶುದ್ಧಿಯಾಗಿರುತ್ತೆ, ನಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.